ಸ್ನೇಹಿತರೆ, ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಬೆಳಗಾಂನಲ್ಲಿ 10ನೇ ತಾರೀಕು ಪಂಚಮಶಾಲಿ ಸಮಾಜದ ಬಂಧುಗಳ ಮತ್ತು ಪರಮಪೂಜ್ಯ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಸರ್ಕಾರ ಮಾನವೀಯತೆಯನ್ನು ಮರೆತು ಮೃಗಗಳಂತೆ ವರ್ತನೆ ಮಾಡಿ ಒಂದು ಕಡೆ ಪರಮಪೂಜ್ಯರನ್ನು ಬಂಧಿಸಿ ಪರಮಪೂಜ್ಯರಿಗೆ ಮಾಡಿದಂಥ ಅವಮಾನ ಜೊತೆಗೆ ಚೆನ್ನಮ್ಮನ ನಾಡಿನಲ್ಲಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವೆಲ್ಲ ಕರಿತೀವಿ ಮತ್ತು ಅವರ ಹೋರಾಟವನ್ನು ನೆನಪಾಡ್ಕೊಳ್ತೀವಿ. ಚೆನ್ನಮ್ಮನ ವಂಶಸ್ಥರ ಮೇಲೆ ಲಾಠಿ ಪ್ರಹಾರವನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಲಾಠಿ ಚಾರ್ಜ್ ಮಾಡಿದ್ದು ಕೇವಲ ಪಂಚಮಶಾಲಿ ಸಮಾಜ ಬಂಧುಗಳ ಮೇಲೆ ಅಷ್ಟೇ ಅಲ್ಲ, ಇಡೀ ಮನುಕುಲಕ್ಕೆ ಮಾಡಿದಂಥ ಒಂದು ಲಾಠಿ ಚಾರ್ಜ್ ಇದು. ಅಪಮಾನವನ್ನು ಮಾಡಿದರೆ ಏನು ಸ್ವಾಮೀಜಿಗಳು ನಿನ್ನೆ ಮೊನ್ನೆ ಹೋರಾಟಕ್ಕೆ ಕರೆ ಕೊಟ್ಟಿದ್ರ? 7 ಹಂತದ ಹೋರಾಟಗಳು ಈಗಾಗಲೇ ಆಗಿದೆ. ಕೂಡಲ ಸಂಗಮದಿಂದ ಪಾದಯಾತ್ರೆಯಿಂದ 720 ಕಿಲೋಮೀಟ್ರು ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದರು. ಪರಮಪೂಜ್ಯರು 720 ಕಿಲೋಮೀಟ್ರು, ಅವ್ರ ಜೊತೆಗೆ ಅನೇಕ ಸಮಾಜದ ಬಂಧುಗಳು, ಮುಖಂಡರುಗಳು ಮತ್ತು ಹರಿಹರ ಶ್ರೀಗಳು ಸಹ, ವಚನ ಶ್ರೀಗಳು ಸಹ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. 7 ಹಂತದ ಹೋರಾಟಗಳಾಗಿದೆ. ಮತ್ತು ಈ ಸರ್ಕಾರ ಬಂದು 2 ವರ್ಷ ಆಯಿತು. ಈ ಸರ್ಕಾರ ಬರೋ ಪೂರ್ವದಲ್ಲಿ ಆ ಪಾದಯಾತ್ರೆಯಲ್ಲಿ ಈಗಿನ ನಿಮ್ಮ ಜೊತೆಗಿದ್ದಂಥ ಸಚಿವರುಗಳು, ಶಾಸಕರುಗಳು, ಮುಖಂಡರುಗಳು ಪಾದಯಾತ್ರೆ ಪಾಲ್ಗೊಂಡು ಅಂದಿನ ಭಾಷಣವನ್ನು ನಾವು ಒಂದ್ಸರಿ ವಿಜುವಲ್ಸ್ ಓಪನ್ ಮಾಡಿ ತೋರಿಸೋಣ. ಸಿದ್ದರಾಮಯ್ಯನವರೇ, ಇವತ್ತು 2A ಮೀಸಲಾತಿ ಕೇಳಿದ ಹಕ್ಕು ಕೇವಲ ಪಂಚಮಶಾಲಿ ಸಮಾಜಕ್ಕಷ್ಟೇ ಕೇಳಲಿಲ್ಲ. ಪಂಚಮಶಾಲಿ ಸಮಾಜ ಜೊತೆಗೆ ದೀಕ್ಷಾ ಲಿಂಗಾಯತ, ಗೌಡ ಲಿಂಗಾಯತ, ಮಲೆಗೌಡರು 2A ಮೀಸಲಾತಿ ಕೇಳಿದ್ರೆ ನೀವು ಕೊಟ್ಟಿದ್ದೇನು? ಲಾಠಿ ಆಟು, ರಕ್ತ ಸುರಿತಾ ಇದೆ. ಸಿದ್ದರಾಮಯ್ಯನವರು ಸುವರ್ಣಸೌಧದಲ್ಲಿ ಅದಾರೆ, ಅವರು ಅವ್ರ ಸಚಿವರುಗಳು. ಒಬ್ಬ ಶಾಸಕರು ಸಿದ್ದರಾಮಯ್ಯನವರು ಕೇಳಿಕೊಂಡ್ರೆ ಉಡಾಪೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರೇ, ಚುನಾವಣೆ ಹಿಂದೆ 2019ರಿಂದ 2023ವರೆಗೂ ನಿಮ್ಮ ಹೇಳಿಕೆಗಳು ಏನಿದ್ವು? ಮೀಸಲಾತಿ ಕೇಳೋದು ಸರಿ ಇದೆ ಅಂತ ಹೇಳಿದ್ರಿ. ಆದರೆ ಮೊನ್ನೆ ಹೇಳ್ತೀರಿ ಮೀಸಲಾತಿ ಕೇಳೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತೀರಿ. ಅದೇ ತಿದ್ದುಪಡಿ ಮಾಡಿ ಕೋರ್ಟಿಗೆ ಮನವಿ ಮಾಡಿಕೊಳ್ರಿ, ನೀವು 50% ಮೀರಬಾರ್ದು ಅಂತ ಹೇಳ್ತಿರಲ್ಲ. ಅಂದರೆ ಅಲ್ಪಸಂಖ್ಯಾತರ ಮೇಲೆ ವ್ಯಾಮೋಹ 4% ಕೇಳೋಕ್ಕಾಗಲಿ ಅಂತ ಹೇಳ್ತಿರಲ್ಲ.